ನಾವು ಇಷ್ಟಪಡೋರ ಸೇವೆ ಬೇಕಿದ್ರೆ ನಾವು ಯಾವಾಗಾದರೂ ಮಾಡ್ಬೋದು. ಆದರೆ ಆ ಭಗವಂತನ ಸೇವೆ ನಾವು ಮಾಡಬೇಕಂದ್ರೆ, ಆ ರಾಯರ ಸೇವೆ ನಾವು ಮಾಡಬೇಕಂತ ಅಂದರೆ ಆ ರಾಯರೇ ಸ್ವ ಇಚ್ಛೆಯಿಂದ ಒಂದು ಒಪ್ಪಿಗೆ ಕೊಡಬೇಕಾಗಿರುತ್ತೆ. ಇವತ್ತು ಯಾರೆಲ್ಲ ರಾಯರ ಮೇಲೆ ಒಂದು ನಂಬಿಕೆನ ಇಟ್ಕೊಂಡು ರಾಯರ ಫೋಟೋವನ್ನು ಮನೇಲಿಟ್ಟು ಪೂಜಿಸ್ತಾ ಇದ್ದೀರೋ, ರಾಯರಿಗೆ ಒಂದು ಪೂಜೆ ಸೇವೆನ ಸಲ್ಲಿಸ್ತಾ ಇದ್ದೀರಲ್ಲ, ಅದು ಕೇವಲ ನಿಮ್ಮ ಇಚ್ಛೆ ಮಾತ್ರ ಅಲ್ಲ, ಸ್ವತಃ ರಾಯರೇ ಸ್ವ ಇಚ್ಛೆಯಿಂದ ಇಷ್ಟಪಟ್ಟು ನಿಮ್ಮ ಮನೆಗೆ ಬಂದಿದ್ದಾರಂತ ಅರ್ಥ. ಸುಮ್ಮನೆ ಯಾರ ಮನೆಗೂ ಕೂಡ ರಾಯರು ಬರೋದಿಲ್ಲ, ಯಾರ ಮನಸ್ಸಲ್ಲೂ ಕೂಡ ರಾಯರು ಬರೋದಿಲ್ಲ. ಯಾರ ಕಷ್ಟಗಳಿಗೆ ಯಾರ ಮನೆಯನ್ನು ಬೆಳಗಬೇಕಾಗಿರುತ್ತೋ ಅವ್ರ ಮನೆಗೆ ಮಾತ್ರ ರಾಯರು ಬರ್ತಾರೆ. ಇವತ್ತು ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಿಮಗೆ ಒಂದು ಅವಕಾಶವನ್ನು ರಾಯರು ಕೊಟ್ಟಿದ್ದಾರೆ. ಈಗ ರಾಯರನ್ನು ನೀವು ಪ್ರೀತಿಯಿಂದ ಗೆಲ್ಲುವಂಥ ಸಮಯ ಇದು. ರಾಯರು ನನಗೆ ಇನ್ನೂ ಒಳ್ಳೇದು ಮಾಡ್ತಾ ಇಲ್ಲ, ನಾನು ಪೂಜಿಸ್ತಾ ಇದ್ದೀನಿ ಅಂತ ಖಂಡಿತ ದುಃಖ ಮಾಡ್ಕೋಬೇಡಿ. ರಾಯರು ಬಂದಿದ್ದಾರೆ ಅಂದರೆ ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ ರಾಯರು. ಖಂಡಿತ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ. ಇದು ನಿಮ್ಮ ಪ್ರಯತ್ನ. ರಾಯರ ಮನಸ್ಸನ್ನು ಗೆಲ್ಲೋಕೆ ನಿಮ್ಮದೊಂದು ಪ್ರಯತ್ನ, ಚಿಕ್ಕ ಪ್ರಯತ್ನ ಇದು. ಇದರಲ್ಲಿ ರಾಯರ ಮನಸ್ಸನ್ನು ನೀವು ಗೆದ್ದೇ ಗೆಲ್ತೀರಾ, ಅದು ಭಕ್ತಿ ಮೂಲಕ. ರಾಯರಿಗೆ ನೀವು ಅದ್ಭುತವಾಗಿ ಅಲಂಕಾರನೇ ಮಾಡಿ ನೀವು ತುಪ್ಪದ ದೀಪವನ್ನೇ ಹಚ್ಚಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರೀತಿಯಿಂದ ನಂಬಿಕೆ ಇಟ್ಟು 2 ಊದಿನ ಕಡ್ಡಿ ಹಚ್ಚಿದ್ರೂ ಕೂಡ ರಾಯರಿಗೆ ಅದು ಸಲ್ಲುತ್ತೆ. ಒಂದು ಪ್ರೀತಿಯಿಂದ ದೇವರಿಗೆ ಒಂದು ಹೂ ಕೊಟ್ಟರೂ ಕೂಡ ರಾಯರಿಗೆ ಸಲ್ಲುತ್ತೆ. ರಾಯರಿಗೆ ಬೇಕಾಗಿರೋದು ಒಂದು ಸ್ವಚ್ಛ ಮನಸ್ಸು ಮತ್ತು ನಂಬಿಕೆ. ನಿಮ್ಮ ಬದುಕಲ್ಲಿ ಕಷ್ಟಗಳ ಆರ್ಭಟ ಎಷ್ಟೇ ಜೋರಾಗಿರಲಿ, ಈ ಕಷ್ಟಗಳು ಒಂಥರ ದುಷ್ಟಶಕ್ತಿ ಇದ್ದಂತೆ. ಅದೆಲ್ಲವೂ ಕೂಡ ರಾಯರ ಅನುಗ್ರಹ ಆಗೋವರೆಗೂ ಮಾತ್ರ ತುಂಬಾ ನಿಮಗೆ ಒತ್ತಡ ಕೊಡ್ತಾ ಇರುತ್ತೆ, ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಆದರೆ ಖಂಡಿತ ಹೇಳ್ತೀನಿ, ನೀವು ಸ್ವಚ್ಛ ಮನಸ್ಸಿಂದ ರಾಯರನ್ನು ಪೂಜಿಸ್ತಾ ಇದ್ದೀರಾ ಅಂತ ಅಂದರೆ ಸದ್ಯದಲ್ಲೇ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ನಿಮ್ಮ ಬದುಕಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನೋವು ಕೂಡ ದೂರ ಆಗುತ್ತೆ. ಯಾಕಂದರೆ ನಮ್ಮ ರಾಯರಿದ್ದಾರೆ. ಯಾರನ್ನು ಕೂಡ ಕೈ ಬಿಟ್ಟಿಲ್ಲ ರಾಯರು. ಯಾರೆಲ್ಲ ರಾಯರು ಇದ್ದಾರೆ ಅಂತ ಸ್ವಚ್ಛ ಮನಸ್ಸಿಂದ ನಂಬಿ ನಡೀತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಪ್ರೀತಿಯಿಂದ ಕೈ ಹಿಡಿದು ಕಾಪಾಡ್ತಿದ್ದಾರೆ. ಯಾಕಂದರೆ ರಾಯರಿದ್ದಾರೆ. ಖಂಡಿತ ಇಷ್ಟು ದಿನ ನಾವು ಪೂಜಿಸ್ತಾ ಇದ್ದೀವಿ, ರಾಯರು ಒಳ್ಳೇದು ಮಾಡಿಲ್ಲ ಅಂತ ಅನ್ಕೋಬೇಡಿ. ಇದೊಂದು ಪ್ರಯತ್ನ ಆಗಿತ್ತು ರಾಯರ ಮನಸ್ಸನ್ನು ಗೆಲ್ಲೋಕ್ಕೆ. ನೀವು ಸಲ್ಲಿಸಿದಂಥ ಪೂಜೆ ಸೇವೆ ಖಂಡಿತವಾಗ್ಲೂ ಕೂಡ ರಾಯರು ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ. ಜೀವನದಲ್ಲಿ ಸೋತೋದೆ, ನಮ್ಮ ಜೀವನನೇ ಮುಗೀತು, ಏನು ವಿಪರೀತವಾದ ಕಷ್ಟಗಳು ಬರ್ತಾ ಇದೆ, ಇಷ್ಟೊಂದು ನೋವುಗಳಿದೆ ಅಂತ ದುಃಖ ಮಾಡ್ಕೋಬೇಡಿ. ಖಂಡಿತ ನಮ್ಮ ರಾಯರು ಇರೋದು ನಿಜ. ಅವರು ನಿಮ್ಮ ಕಣ್ಣೀರನ್ನ ಒರೆಸಿ ನಿಮ್ಮನ್ನು ಸದಾಕಾಲ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲ ಕಷ್ಟಗಳು ಕೂಡ ಸದ್ಯದಲ್ಲೇ ದೂರ ಆಗುತ್ತೆ, ಚಿಂತೆ ಮಾಡಬೇಡಿ.